22ನೇ ತಾರೀಕು ಜನವರಿ 2025ರಲ್ಲಿ ಈ ಕವನವನ್ನು ನಾನು ರಚಿಸಿದೆ. ಸಂಜೆ ದೇವರ ದೀಪ ಎಲ್ಲ ಹಚ್ಚಿದ ಮೇಲೆ, ಟೆರಸ್ಸಲ್ಲಿ ದೀಪ ಹಚ್ಚಿದ ಮೇಲೆ, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನದ ಸ್ಥಾಪನೆಯಾಗಿ 1 ವರ್ಷದ ನಂತರ ಮೋದಿಜಿಯವರ ಹೇಳಿಕೆ ಪ್ರಕಾರ ಸಂಜೆ ನಾನು ಟೆರಸಲ್ಲಿ 2 ದೀಪ ಹಚ್ಚಿದ್ದೆ. ಆ ದೀಪ ಹಚ್ಚಾದ್ಮೇಲೆ ನಾನು ನನ್ನ ಸ್ಟಡಿ ರೂಮಿಗೆ ಬಂದು ಹೀಗೆ ನಾನು ರಾಮನ ಜಪವನ್ನು ಮಾಡ್ತಾ ಇರಬೇಕಾದ್ರೆ, ಹೋದ ವರ್ಷ ನಾನು ಏಪ್ರಿಲಲ್ಲಿ ಅಯೋಧ್ಯೆಯನ್ನು ನೋಡೋದಕ್ಕೆ ಹೋಗಿದ್ದೆ. ಅಯೋಧ್ಯೆಯಲ್ಲಿ ಇರುವ ಶ್ರೀರಾಮಚಂದ್ರನ ವಿಗ್ರಹವನ್ನು ನಾನು ನೆನಪಿಸ್ಕೊಳ್ತಾ ಜಪ ಮಾಡ್ತಾ ಇರಬೇಕಾದ್ರೆ ತಕ್ಷಣ ನನಗೆ ಹೊಳೆದ ಕವನ ಇದು. 5 ನಿಮಿಷದಲ್ಲಿ ನಾನು ರಚಿಸಿದ ಈ ಕವನವನ್ನು ಓದೋದಕ್ಕೆ ನಾನು ಇಷ್ಟಪಡ್ತೀನಿ. ಕವನದ ಹೆಸರು ಏಕೈಕ ದೊರೆ ನನ್ನ ರಾಮ. ಏಕೈಕ ದೊರೆ ನನ್ನ ರಾಮ ಕವನದ ಹೆಸರು. ನಾ ಕಂಡೆ ಅಂದು ಶ್ರೀರಾಮನನ್ನು, ನಾ ಕಂಡೆ ಅಂದು ಶ್ರೀರಾಮನನ್ನು, ಮನತುಂಬಿ ನೋಡಿದೆ ಅವನನ್ನು, ಮನತುಂಬಿ ನೋಡಿದೆ ಅವನನ್ನು. ನಾ ಕಂಡೆ ಅಂದು ಶ್ರೀರಾಮನನ್ನು, ಮನತುಂಬಿ ನೋಡಿದೆ ಅವನನ್ನು. ಆ 1 ನಿಮಿಷದ ಸುಂದರ ಗಳಿಗೆ ಪರವಶನಾದೆನು ಆ ತುಂಟ ನಗೆಯಲ್ಲಿ. ಆ 1 ನಿಮಿಷದ ಸುಂದರ ಗಳಿಗೆ ಪರವಶನಾದೆನು ಆ ತುಂಟ ನಗೆಯಲ್ಲಿ. ಎಂಥ ವೈಭವದ ಸುಂದರ ತಾಣ ಆಕರ್ಷಿಸುವುದು ಕೋಟಿ ನಯನಗಳನ್ನು. ಎಂಥ ವೈಭವದ ಸುಂದರ ತಾಣ ಆಕರ್ಷಿಸುವುದು ಕೋಟಿ ನಯನಗಳನ್ನು. ನಮ್ಮ ಹೆಮ್ಮೆಯ ತಾಣ ಅಯೋಧ್ಯೆ, ನಮಿಸೋಣ ಅಂದು ಹೋರಾಡಿದ ಗುರು ಹಿರಿಯರನ್ನು. ನಮ್ಮ ಹೆಮ್ಮೆಯ ತಾಣ ಅಯೋಧ್ಯೆ, ನಮಿಸೋಣ ಅಂದು ಹೋರಾಡಿದ ಗುರು ಹಿರಿಯರನ್ನು. ಧರ್ಮದ ಏರುಪೀಠ ಅಯೋಧ್ಯೆ, ಅದನ್ನು ಕೊಂಡೊಯ್ಯುವ ಎತ್ತರೆತ್ತರಕ್ಕೆ. ಪಸರಿಸುವ ರಾಮನಾಮವನ್ನು ಎಲ್ಲೆಡೆ. ಧರ್ಮದ ಏರುಪೀಠ ಅಯೋಧ್ಯೆ, ಅದನ್ನು ಕೊಂಡೊಯ್ಯುವ ಎತ್ತರೆತ್ತರಕ್ಕೆ. ಪಸರಿಸುವ ರಾಮನಾಮವನ್ನು ಎಲ್ಲೆಡೆ. ಸಾವಿರಾರು ವರ್ಷಗಳ ಏಕೈಕ ದೊರೆ, ನಮ್ಮ ಒಳಿತಿಗೆ ಬೇಕು ಅವನ ರಕ್ಷೆ. ಸಾವಿರಾರು ವರ್ಷಗಳ ಏಕೈಕ ದೊರೆ, ನಮ್ಮ ಒಳಿತಿಗೆ ಬೇಕು ಅವನ ರಕ್ಷೆ.